ಹಾಯ್. ನಾನು ಲಾಸ್ಟ್ ವಿಡಿಯೋದಲ್ಲಿ ಒಂದು ETL ಪೈಪ್ಲೈನ್ ಬರೆದಿದ್ದೆ. ಡೇಟಾ ಬಂದ್ಬಿಟ್ಟು GCS ಅಲ್ಲಿ ಇರುತ್ತೆ. ಸೊ ಅದಾದಮೇಲೆ ನಾನು ಬಿಕ್ವೆರಿ ಡೇಟಾ ಬಿಕ್ವೆರಿ ಕೋಡ್ ಬರಿತೀನಿ. ಯಾವುದು ಈ ಕೋಡ್ ತೋರಿಸಿದ್ದೆ ನಾನು. ಮತ್ತೆ ಅದು ಬಂದ್ಬಿಟ್ಟು ಬಿಕ್ವೆರಿ ಬರುತ್ತೆ ಅಂತ ಹೇಳಿದ್ದೆ, ರೈಟ್? ಓಕೆ, ನೆಕ್ಸ್ಟ್ ಸ್ವಲ್ಪ ಅಪ್ಗ್ರೇಡೇಷನ್ ಮಾಡ್ತಾ ಇದ್ದೀನಿ. ಏನು ಅಂದರೆ ಇದನ್ನು ಆಟೋಮೇಟ್ ಮಾಡ್ತಾ ಇದ್ದೀನಿ. ಆಟೋಮೇಟ್ ಬಂದ್ಬಿಟ್ಟು ಏರ್ ಫ್ಲೋ ಇದೊಂದು ಆರ್ಕೆಸ್ಟ್ರೇಷನ್ ಟೂಲು. ಅಂದರೆ ಆಟೋಮೇಟ್ ಮಾಡೋದಕ್ಕೆ ಬೇಕಾಗುತ್ತೆ. ಸೊ ಆ್ಯಂಡ್ ಮೆನಿ ಅದೊಂದೇ ಅಲ್ಲ, ಬಹಳದ ಅದಕ್ಕೂ ಯೂಸ್ ಮಾಡ್ತಾರೆ. ಮೇನ್ಲಿ ಆಟೋಮೇಟು ETL ಇದು ಮಾಡೋದಕ್ಕೆ ಮಾಡ್ತಾರೆ. ಸೊ ನಾನು ಒಂದು ಕಂಪೋಸರ್ ಮಾಡ್ತಾ ಇದ್ದೀನಿ. ಇದು ಬಂದ್ಬಿಟ್ಟು ನಾನು ಅದಂದರೆ ಏರ್ಫ್ಲೋ ಇಟ್ಸ್ ಓಪನ್ ಸೋರ್ಸು. ಗೂಗಲ್ ಅವರು ಕಂಪೋಸರ್ ಅಂತ ಕ್ರಿಯೇಟ್ ಮಾಡಿ, ಕಂಪೋಸರ್ ವರ್ಕ್ಸ್ ಆನ್ ಟಾಪ್ ಆಫ್ ಏರ್ಫ್ಲೋ ಮೇಲೆ ವರ್ಕ್ ಆಗುತ್ತೆ. ನಾನು ಫಸ್ಟಿಗೆ ಸ್ಟಾರ್ಟಿಂಗು ಇದನ್ನು ತೋರಿಸ್ಬಿಡ್ತೀನಿ, ಬಿಕಾಸ್ ಆಮೇಲೆ ನಾನು ಕೋಡ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾಕೆಂದರೆ ಇವಾಗ ರನ್ ಆಗುತ್ತೆ, ಅದಕ್ಕೋಸ್ಕರ. ಸೊ ನೋಡಿ, ಇಲ್ಲಿ 5 ಮಿನಿಟ್ಸಿಗೆ ಶೆಡ್ಯೂಲ್ ಮಾಡಿದ್ದೀನಿ. ನಾನು ಈ ಕೋಡ್ ಕೂಡ ತೋರಿಸ್ತೀನಿ ನಿಮಗೆ. 5 ಮಿನಿಟ್ಸ್ ಶೆಡ್ಯೂಲ್ ಮಾಡಿದ್ದೀನಿ. ಇದು ಬಂದ್ಬಿಟ್ಟು ಮ್ಯಾನ್ಯುಯಲ್ ರನ್ ಆಗುತ್ತೆ ಟ್ರಿಗರ್. ನಾನು ಮ್ಯಾನ್ಯುಯಲ್ ರನ್ ಏನು ಮಾಡ್ತಾ ಇಲ್ಲ, ಆಟೋಮೇಟ್ ರನ್ ಮಾಡ್ತಾ ಇದ್ದೀನಿ. ಇಲ್ಲಿ ಟೋಟಲ್ ರನ್ ಬಂದ್ಬಿಟ್ಟು 4 ಆಗುತ್ತೆ. ಮತ್ತು ಸಕ್ಸೀಡು ಗೊತ್ತಿಲ್ಲ ಏನಾಗುತ್ತೆ ಅಂತ ನೋಡೋಣ. ಲಾಸ್ಟ್ 3 ಜಾಬ್ ರನ್ ಮಾಡಿದಾಗ ಟೋಟಲ್ ಸ್ಟಾರ್ಟ್ ಟೈಮ್ ಬಂದ್ಬಿಟ್ಟು UTC ಅಲ್ಲಿ ತೋರಿಸುತ್ತೆ. ಇಫ್ ಯು ವಾಂಟ್ ಯು ಕ್ಯಾನ್ ಕನ್ವರ್ಟ್ ಇಟ್ ಟು ದ IST ಕನ್ವರ್ಟ್ ಮಾಡ್ಬೋದು. ಎಂಟಿ ಆಪರೇಟರ್ ಏನಿದೆ ಅಂತ ನಮಗೆ ಇಲ್ಲಿ ಡೇಟಾ ಇಲ್ಲ. ನಾನು ಈಗಲೇ ತೋರಿಸ್ತಾ ಇದ್ದೀನಿ, ಡೇಟಾ ಇಲ್ಲ. ನಾನು ಇದನ್ನು ಮ್ಯಾನ್ಯುಯಲಿ ರನ್ ಮಾಡ್ತಾ ಇಲ್ಲ. ಲಾಸ್ಟ್ ಸರಿ ಮಾಡ್ತಾ ಇದ್ನಲ್ಲ, ಇಲ್ಲಿ ಕಮಾಂಡಲ್ಲಿ ಕೊಟ್ಟು ಡೇಟಾ ಸ್ಪಾರ್ಕ್ ಸಬ್ಮಿಟ್ ಕಮಾಂಡ್ ಅಂತ ಏನು ಮಾಡ್ತಾ ಇಲ್ಲ. ನಾನು ಈ ಕೋಡ್ ಬರೆದಿದ್ದೀನಿ, DAC.py. ನಾವು ಕಂಪೋಸರ್ನ ಕ್ರಿಯೇಟ್ ಮಾಡಿದಾಗ ಒಂದು ಫೋಲ್ಡರ್ ಕ್ರಿಯೇಟ್ ಆಗುತ್ತೆ ಅಂಡರ್ ದ ಬಕೆಟ್. ಇದು ಕ್ರಿಯೇಟ್ ಆಗಿದೆ. ಎಸ್, ಇದು ಕ್ರಿಯೇಟ್ ಆಗಿದೆ. ಇದರಲ್ಲಿ ನಮಗೆ ಡೇಟಾ, ಡ್ಯಾಕ್ಸ್, ಲಾಗ್ಸ್ ಮತ್ತು ಪ್ಲಗಿನ್ ಅಂತ ಬರುತ್ತೆ. ಆ ಫೈಲ್ನ ಇದ್ರೊಳಗೆ ಹಾಕಬೇಕು, ಡ್ಯಾಕ್ಸ್ ಫೋಲ್ಡರ್ಗೆ ಹಾಕಿದ ತಕ್ಷಣ ಇದು ಡಿಟೆಕ್ಟ್ ಆಗುತ್ತೆ. ಇಟ್ ವಿಲ್ ಟೇಕ್ ಸಮ್ ಟೈಮ್. ಒಂದೇ ಸರಿ ಡಿಟೆಕ್ಟ್ ಆಗಲ್ಲ, ಒಂದು 2 to 3 ಮಿನಿಟ್ಸ್ ತಗೊಳುತ್ತೆ, ಡಿಟೆಕ್ಟ್ ಆಗುತ್ತೆ. ನೋಡಿ, ಇದು ರನ್ ಆಗ್ತಾ ಇದೆ. ಅದನ್ನೇ ತೋರ್ಸಕ್ಕೆ ಹೋಗುತ್ತೆ. ಓಕೆ, ರನ್ ಆಗ್ತಾ ಇದೆ ನೋಡಿ, ನೋಡೋಣ ಏನಾಗ್ತಾ ಇದೆ ಅಂತ. ನಾವು ಇದನ್ನು ಗ್ರಾಫಲ್ಲಿ ಹೋಗೋಣ, ಎಷ್ಟು ಬೇಗ ರನ್ ಆಗುತ್ತೆ ಅಂತ. ಇದು ಸ್ಟಾರ್ಟ್ ಆಗಿದೆ, ನಾನು ತೋರಿಸ್ತೀನಿ ಈ ಕೋಡ್ನ ನಿಮಗೆ. ಸ್ಟಾರ್ಟ್ ಆಗಿದೆ. ಸ್ಪಾರ್ಕ್ ಸಬ್ಮಿಟ್ ಕಮಾಂಡು ರನ್ನಿಂಗಲ್ಲಿದೆ. ಇಟ್ ಈಸ್ ನಾಟ್ ಎಟ್ ಕಂಪ್ಲೀಟೆಡ್. ಮತ್ತು ಇದೇನಾದ್ರು ಕಂಪ್ಲೀಟ್ ಆದರೆ ಇದು ಹೆಂಡಿಗೆ ಹೋಗುತ್ತೆ. ಇಟ್ ಈಸ್ ಎ ಡಿಪೆಂಡಬಿಲಿಟಿ ಇದೆ. ಹೆಂಡ್ ಬಂದ್ಬಿಟ್ಟು ಸ್ಪಾರ್ಕ್ ಸಬ್ಮಿಟ್ ಕಮಾಂಡ್ ಜಾಬ್ ಮೇಲೆ ಡಿಪೆಂಡಬಿಲಿಟಿ ಇದೆ. ಇದು ಬಂದ್ಬಿಟ್ಟು ಸ್ಟಾರ್ಟ್ ಕಮಾಂಡ್ ಮೇಲೆ ಡಿಪೆಂಡಬಿಲಿಟಿ. ನೋಡೋಣ ಏನು ರನ್ ಆಗ್ತಾ ಇದೆ ಅಂತ. ಇಫ್ ವಾಂಟ್ ಟು ಸಿ ದ ಲಾಗ್ಸ್, ಸ್ಪೆಸಿಫಿಕ್ ಲಾಗ್ಸ್ ಬೇಕು ಅಂದರೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಲಾಗ್ಸ್ನ ನೋಡ್ಬೋದು. ಆ್ಯಸ್ ಆಫ್ ನಾವು ನಾನು ಲಾಗ್ಸ್ ಏನೂ ಕೊಟ್ಟಿಲ್ಲ ಅದರಲ್ಲಿ, ಕೋಡಲ್ಲಿ. ಸೊ ನಿಮಗೆ ಲಾಗ್ಸ್ ಅಪಿಯರ್ ಆಗೋದು ಇಲ್ಲ. ಸೊ ನಾರ್ಮಲ್ ಲಾಗ್ಸ್ ಅಪಿಯರ್ ಆಗ್ತವೆ. ದೀಸ್ ಆರ್ ನಾಟ್ ಇಂಪಾರ್ಟೆಂಟ್ ಲಾಗ್ಸ್. ನೀವು ಡಿಬಗ್ ಪರ್ಪಸಿಗೆ ಮಾತ್ರ ಲಾಗ್ಸ್ ಬೇಕಾದರೆ ಹಾಕೋಬೋದು, ಅಥವಾ ಏನು ಬೇಕಾಗಿಲ್ಲ ಅಂದರೆ ಅವಶ್ಯಕತೆ ಏನಿಲ್ಲ. ಸೊ ನಾನು ರಿಫ್ರೆಶ್ ಮಾಡ್ತಾ ಇದ್ದೀನಿ, ನೋಡೋಣ ಏನಾಗ್ತಾ ಇದೆ ಅಂತ. ನೋಡಿ, ಇದು ಮೇನ್ ಪೇಜ್. ಇದು ಬೈ ಡಿಫಾಲ್ಟ್ ಕೊಟ್ಟಿರ್ತಾರೆ ಏರ್ಫ್ಲೋ ಮಾನಿಟರಿಂಗ್ ಅಂತ. ಡೇಟಾಪ್ರಾಕ್, ಪೈಸ್ಪಾರ್ಕ್, ಇದು ಬಂದ್ಬಿಟ್ಟು ಕೋಡ್ ನೇಮ್ ತೋರಿಸ್ತೀನಿ ಕೋಡ್ನ, ಡೋಂಟ್ ವರಿ ಆನ್ ದಟ್. ಇದು ಟೋಟಲ್ ಎಷ್ಟು ರನ್ ಆಗಿದ್ದಾವೆ, ಸಕ್ಸಸ್ ಆಗಿದ್ದಾವೆ, ಕರೆಂಟ್ಲಿ ಎಷ್ಟು ರನ್ನಿಂಗ್ ಆಗ್ತಾ ಇದ್ದಾವೆ ಅಂತ. ಇದು ರೀಸೆಂಟ್. ಇದು ಮತ್ತೆ ನೋಡೋಣ. ಲಾಗ್ಸ್ ಬೇಕಾದ್ರೆ ನೋಡಿ, ಅಲ್ಲೇ ರನ್ ಆಗಿದೆ. ನಾನು ಓಪನ್ ಮಾಡೋಷ್ಟರಲ್ಲಿ ರನ್ ಆಗಿದೆ. ನಾನು ಗ್ರಾಫಿಕ್ ಹೋದರೆ ಅವಾಗಲೇ ಇಲ್ಲಿ ಲೈಟ್ ಗ್ರೀನ್ ಕಲರ್ ಇತ್ತು, ಇವಾಗ ನೋಡ್ಬೋದು ಗ್ರೀನ್ ಕಲರ್ ಆಗಿದೆ. ಸೊ ಅವಾಗಲೇ ಡೇಟಾ ಇರಲಿಲ್ಲ, ಇದೇ ಪೇಜಲ್ಲಿದೆ, ಡೇಟಾ ಇರಲಿಲ್ಲ. ನಾನು ರನ್ ಮಾಡ್ತೀನಿ, ನೋಡೋಣ ಡೇಟಾ ಇರುತ್ತೆ ಅಂತ. ಎಸ್, ಡೇಟಾ ಬಂದಿದೆ. ನಿಮಗೆ ಪ್ಯಾರಲಲ್ಲಿ ಅದನ್ನು ಮಾಡ್ಕೊತಾನೆ ಇದನ್ನು ಡಿಲೀಟ್ ಮಾಡಿಬಿಡ್ತೀನಿ, ಎಲ್ಲ ಡೇಟಾನು ಡಿಲೀಟ್ ಮಾಡ್ತೀನಿ. ಆಮೇಲೆ ಎಕ್ಸ್ಪ್ಲೈನ್ ಮಾಡ್ಕೊತ ನಿಮಗೆ ಫ್ರೆಶ್ ರನ್ನ ತೋರಿಸ್ತೀನಿ, ಯಾವಾಗ ರನ್ ಆಗುತ್ತೆ ಅಂದರೆ. ಎವ್ರಿ 5 ಮಿನಿಟ್ಸ್ ಅಂತ ಕೊಟ್ಟಿದ್ದೀನಿ. ನೋಡಿ, ದ ಸ್ಟೇಟ್ಮೆಂಟ್ ರಿಮೂವ್ ನಿಯರ್ಲಿ 7 lakh ರೆಕಾರ್ಡ್ನ. ನಾನು ಬೇಕಾದ್ರೆ ಇಲ್ಲಿ ಡೇಟಾ ಇನ್ನೂ ಸರಿ ತೋರಿಸ್ತೀನಿ, ಡೇಟಾ ಇದೆಯಾ ಅಂತ. ಡೇಟಾ ಇರೋದಿಲ್ಲ, ಬಿಕಾಸ್ ನಾನು ಡಿಲೀಟ್ ಮಾಡಿದ್ದೀನಿ. ಸೊ ಕೋಡ್ ಬಂದ್ಬಿಟ್ಟು ನೋಡಿ, ಇವಾಗ ನೆನ್ಪಿಟ್ಕೊಂಡ್ಬಿಡಿ. ಡ್ಯಾಕ್ಸ್ ಬಂದ್ಬಿಟ್ಟು ಟೋಟಲ್ 4 ಸಕ್ಸೀಡ್ ಆಗಿದ್ದಾವೆ. ಇದು ಇಂಪಾರ್ಟೆಂಟು, ಮೇಲೆಗಡೆದಲ್ಲ, ಇದಷ್ಟೇ ಇಂಪಾರ್ಟೆಂಟ್. 4 ಸಕ್ಸೀಡ್ ಆಗಿದ್ದಾವೆ. ಫಾರ್ 5 ಮಿನಿಟ್ಸ್ ಡಿಲೇ ಕೊಟ್ಟಿದ್ದೀನಿ. ಮತ್ತೆ ನಿಮಗೆ ಇದನ್ನು ಓಕೆ, ಇದನ್ನು ನೋಡ್ಕೊಳ್ಳಿ ಕರೆಕ್ಟಾಗಿ ಎಷ್ಟಕ್ಕೆ ಸ್ಟಾರ್ಟ್ ಆಗಿದೆ ಅಂತ. ಇಲ್ಲಿ ನೋಡ್ಬೋದು 3:30ಗೆ 3:30:03 ಮತ್ತು 3:35:03 ಎಕ್ಸಾಕ್ಟ್ಲಿ 5 ಮಿನಿಟ್ಸಿಗೆ ಸ್ಟಾರ್ಟ್ ಆಗಿದೆ. ನೆಕ್ಸ್ಟ್ ಸ್ಟಾರ್ಟ್ ಆಗೋದು 3:40:03ಗೆ ಸ್ಟಾರ್ಟ್ ಆಗಬೇಕು. ಸದ್ಯಕ್ಕಂತೂ ಯಾವುದಿಲ್ಲ, ಬೇಕಾದ್ರೆ ನಾನು ರಿಫ್ರೆಶ್ ಮಾಡಿ ತೋರಿಸ್ತೀನಿ. ಯಾವುದು ಟ್ರಿಗರ್ ಆಗಲ್ಲ, ಏನೂ ಆಗೋದಿಲ್ಲ, ಬಿಕಾಸ್ ನಂದು ಟ್ರಿಗರ್ ಆಗಿಲ್ಲ ಇನ್ನೂ ಕೋಡು. ಅಲ್ಲಿವರೆಗೂ ನಾನು ಈ ಕೋಡ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ಬಂದ್ಬಿಟ್ಟು ಇಂಪೋರ್ಟು. ಅದಾದ್ಮೇಲೆ ಬಂದ್ಬಿಟ್ಟು ಇದು ಪ್ರಾಜೆಕ್ಟ್ ID,
ರೀಜನ್ ಯಾವ್ದ್ರಲ್ಲಿ ರನ್ ಮಾಡ್ತಾ ಇದ್ದೀನಿ ಅಂತ. ಇದು ಕ್ಲಸ್ಟರ್ ಐಡಿ ನಾನು ಲಾಸ್ಟ್ ವಿಡಿಯೋದಲ್ಲೂ ತೋರಿಸಿದೆ, ಕ್ಲಸ್ಟರ್ ಎಲ್ಲ ಹೆಂಗೆ ತಗೋಬೇಕು ಅಂತ. ಇದು ಬಂದ್ಬಿಟ್ಟು ನಮ್ಮದು ಮೇನ್ ಪೈಸ್ಪಾರ್ಕ್ ಕೋಡು. ಇದು ಬಂದ್ಬಿಟ್ಟು ಬಿಕ್ವೆರಿ ಜಾರ್ ಫೈಲ್. ಆಮೇಲೆ ನಾನು ಪೈಸ್ಪಾರ್ಕ್ ಕಮಾಂಡ್ನ ಇದನ್ನ ಹಾಕ್ಬೇಕು. ಇದು ಮ್ಯಾನ್ಯುಲಿ ರನ್ ಮಾಡ್ತಿದ್ದೆ ಓದ್ ವಿಡಿಯೋದಲ್ಲಿ. ಸೊ ಈಗ ಮ್ಯಾನ್ಯುಯಲ್ ರನ್ ಮಾಡ್ತಾ ಇಲ್ಲ, ಇದು ಆಟೋಮೇಟ್ ಆಗ್ತಾ ಇದೆ ಫಾರ್ ಎವ್ರಿ 5 minutes. ಇದು ಬಂದ್ಬಿಟ್ಟು ಡಿಫಾಲ್ಟ್ ಆರ್ಗ್ಯುಮೆಂಟ್ಸ್ ಅಂತ ಇವು ಬೇಕೇ ಬೇಕು. ಓನರ್ ಯಾರು, ವೆದರ್ ಇಟ್ ಈಸ್ ಡಿಪೆಂಡ್ಸ್ ಆನ್ ಪಾಸ್ಟ್ ಆರ್ ಎನಿಥಿಂಗ್ ಅಂತ, ಸ್ಟಾರ್ಟ್ ಡೇಟ್ ಯಾವತ್ತಿಂದ ಸ್ಟಾರ್ಟ್ ಆಗಬೇಕು, ರೀಟ್ರೈ ಏನಾದ್ರು ಇದೆಯಾ, ಇನ್ ಕೇಸ್ ಏನಾದರೂ ಫೇಲ್ ಆದರೆ ರೀಟ್ರೈ ಏನಾದರೂ ಮಾಡ್ಬೇಕಂತ. ನೋಡಿ ಇಲ್ಲೇ ನಾನು ಕೊಟ್ಟಿರೋದು. ಫಸ್ಟಿಗೆ ನಾನು ಸ್ಟಾರ್ಟಿಂಗ್ ಮಾಡಬೇಕಾದ್ರೆ 2 minutes ಕೊಟ್ಟೆ ನಾನು ಬಿಫೋರ್ ವಿಡಿಯೋ ಮಾಡೋಕ್ಕಿಂತ ಮುಂಚೆ. ಬಿಕಾಸ್ ನಾನು ವಿಡಿಯೋದಲ್ಲಿ ಯಾರು ತೋರ್ಸೋಕ್ಕಾಗೋದಿಲ್ಲ, ತೋರಿಸ್ಬೋದು, ಅದರಲ್ಲೇನು ಪ್ರಾಬ್ಲಮ್ ಇಲ್ಲ. ಬಟ್ ನಾನಿಲ್ಲ ಆಮೇಲೆ ಟೂ ಮಿನಿಟ್ಸಿಗೆ ಮಾಡಿ ವರ್ಕ್ ಆಯಿತು. ಯಾಕೆಂದರೆ 2 minutesಗೆ ನಾನು ವಿಡಿಯೋ ಏನಾದ್ರು ಎಕ್ಸ್ಪ್ಲೇನ್ ಮಾಡೋಕೆ ಹೋದರೆ ಅದಾಗೋದಿಲ್ಲ. ನೋಡಿ 3:38 ಆಗಿದೆ. ನೋಡೋಣ 40ಗೆ ಏನಾದ್ರು ಕರೆಕ್ಟಾಗಿ ಇದಾಗುತ್ತಾ ಅಂತ ನೋಡೋಣ. ಇದು ಬಂದ್ಬಿಟ್ಟು ಟ್ಯಾಗ್ಸ್. ಈ ಟ್ಯಾಗ್ಸ್ ಬಂದ್ಬಿಟ್ಟು ಇಲ್ಲಿ ನೀವು ಕಾಣ್ಬೋದು, ಇಲ್ಲಿ ಡೇಟಾಪ್ರಾಕ್ ಜಿಕ್ಲೌಡ್ ಪೈಸ್ಪಾರ್ಕ್ ಅಂತ ಸೇಮ್ ಟ್ಯಾಗ್ ಇಲ್ಲಿ ನೀವೇನಾದರೂ ಕೊಡ್ಬೋದು. ಸ್ಟಾರ್ಟ್ ಬಂದ್ಬಿಟ್ಟು ಇದು ಜಸ್ಟ್ ಎಂಟಿ ಆಪರೇಟರ್, ಏನು ಅಂದರೆ ಸ್ಟಾರ್ಟ್ ಅಂತ ನಮಗೆ ಐಕಾನಲ್ಲಿ ತೋರಿಸುತ್ತೆ ಅಷ್ಟೇ. ಇದು ಬಂದ್ಬಿಟ್ಟು ಸ್ಪಾರ್ಕ್ ಸಬ್ಮಿಟ್ ಕಮಾಂಡ್, ಇದೊಂದು ಬ್ಯಾಶ್ ಆಪರೇಟರು. ಅದರಲ್ಲಿ ನಾನು ಟಾಸ್ಕ್ ಐ ಡಿ ಬಂದ್ಬಿಟ್ಟು ಸ್ಪಾರ್ಕ್ ಸಬ್ಮಿಟ್ ಕಮಾಂಡ್ನ ಕೊಡ್ತಾ ಇದ್ದೀನಿ. ಮತ್ತೆ ಎಂಡ್ ಆಪರೇಟರ್ ಇದರಲ್ಲಿ ಏನೂ ಇಲ್ಲ. ಇದು ಬಂದ್ಬಿಟ್ಟು ಡಿಪೆಂಡಬಿಲಿಟಿ. ಓಕೆ 39 ಆಯಿತು. ಸ್ಟಾರ್ಟು ಸಬ್ಮಿಟ್ ಸ್ಪಾರ್ಕು ಎಂಡು. ಐ ನೋ ದಟ್ ನಿಮಗೇನು ಅರ್ಥ ಆಗಿರಲ್ಲ ಅಂತ ನನಗೆ ಅದು ಗೊತ್ತು, ಬಿಕಾಸ್ ಕೋಡ್ ಸ್ವಲ್ಪ ಅರ್ಥ ಮಾಡ್ಕೋಬೇಕು ನೀವು. ನೋಡೋಣ ಇಲ್ಲಿ ಸ್ಟಾರ್ಟ್ ಆದ ಕೂಡಲೇ ನಾನು ಇದಕ್ಕೆ ಹೋಗ್ತೀನಿ, ಏನೋ ಕ್ಲಸ್ಟರ್ ಹೋಗಿ ಇಲ್ಲಿ ಚೆಕ್ ಮಾಡ್ತೀನಿ. 40ಗೆ ಆಗಬೇಕು, 40:03ಗೆ, ಇನ್ನು 39 ಇದೆ ಟೈಮಿಂಗ್ಸು. ರಿಫ್ರೆಶ್ ಮಾಡೋದೇನು ಬೇಡ, 40 ಬಂದ ತಕ್ಷಣ ಅದೇ ತಗೊಳುತ್ತೆ ಆಟೋಮೆಟಿಕಲಿ. ನೋಡೋಣ ಏನಾಗುತ್ತೆ ಅಂತ. 40 ಆಗಿದೆ, ತಗೊಳುತ್ತೆ ನೋಡಿ. ಸ್ಟಾರ್ಟ್ ಆಗುತ್ತೆ ಅಂತ ನೋಡಿ, ಸ್ಟಾರ್ಟ್ ಆಯಿತು. ನಾನು ಸಡನ್ನಾಗಿ ಇಲ್ಲೋಗಿ ರಿಫ್ರೆಶ್ ಮಾಡ್ತೀನಿ, ಇಲ್ಲಿ ಸ್ಟಾರ್ಟ್ ಆಗಿರುತ್ತೆ ನೋಡಿ. ಸ್ಟಾರ್ಟ್ ಆಗಿದೆಯಾ? ಸೇಮ್ ಹೇಳದ್ನಲ್ಲ, ಎಲ್ಲ ಡಿಪೆಂಡಬಿಲಿಟಿ ಇದೆ. ಇಲ್ಲೇನಾಗುತ್ತೆ, ಲಿಂಕೇಜ್ ಇದೆ. ಯಾಕೆಂದರೆ ಪೈಪ್ಲೈನ್ ಬರ್ತಿರೋದು ಲಿಂಕೇಜ್ ಆ ಥರ ವರ್ಕ್ ಆಗೋದಕ್ಕೆ ಅಂತಲೇ. ಅದಕ್ಕೋಸ್ಕರ ನಾನು ಎಲ್ಲ ಕೋಡನ್ನು ಕೂಡ ನಾನು ಗಿಟಬಲ್ಲಿ ಹಾಕಿರ್ತೀನಿ, ಬೇಕಾದರೆ ನೀವು ಹೋಗಿ ನೋಡ್ಕೋಬೋದು. ಇದು ಕಂಪೋಸರ್ ಕ್ರಿಯೇಟ್ ಆಗೋದಕ್ಕೆ ಟೈಮ್ ಬೇಕಾಗುತ್ತೆ, ಒಂದು 20 minutes ಬೇಕಾಗುತ್ತೆ. ನೀವು ಏರ್ಫ್ಲೋನ ಇಲ್ಲೇ ನಾವು GCP ಅಲ್ಲೇ ಮಾಡಬೇಕಾ ಆ ಥರ ಏನಿಲ್ಲ, ನೀವು ಲೋಕಲಲ್ಲೂ ಮಾಡ್ಬೋದು. ಆನ್ ಟಾಪ್ ಆಫ್ ಡಾಕರ್ ಏನಾದ್ರು ಇನ್ಸ್ಟಾಲ್ ಮಾಡ್ಕೊಂಡು ಡಾಕರ್ ಮೇಲೆ ರನ್ ಮಾಡ್ಬೋದು, ಇಟ್ ವಿಲ್ ವರ್ಕ್. ದಟ್ಸ್ ಆಲ್ ಫ್ರಮ್ ಮೈ ಎಂಡ್. ಓಕೆ, ನಾನು ಫಸ್ಟ್ ಇದನ್ನು ರನ್ ಮಾಡಿದ ತಕ್ಷಣ ನಾನು ಡೇಟಾ ಡಿಲೀಟ್ ಮಾಡಿದೆ, ಅದನ್ನು ತೋರಿಸ್ಬಿಡ್ತೀನಿ. ಇಲ್ಲಿ ಡೇಟಾ ನೋಡಿ, ಈಗಲೂ ಕೂಡ ಏನೂ ಇರೋದಿಲ್ಲ ಡೇಟಾ ಆಸ್ ಆಫ್. ಕರೆಕ್ಟ್, ಡೇಟಾ ಏನೂ ಇಲ್ಲ, ನಾನು ರನ್ ಮಾಡ್ತಾ ಇದ್ದೀನಿ. ಯಾಕೆಂದರೆ ಪೈಪ್ಲೈನ್ ಕಂಪ್ಲೀಟ್ ಆಗಿಲ್ಲ. ನೋಡಿ, ಪೈಪ್ಲೈನ್ ಇನ್ನೂ ಕಂಪ್ಲೀಟ್ ಆಗಿಲ್ಲ, ಇನ್ನೂ ರನ್ನಿಂಗ್ ಸ್ಟೇಟಲ್ಲೇ ಇದೆ. ಇದೇನಾದ್ರು 4 or 5 ಆಯಿತು ಅಂದರೆ ಶೋ ಡೇಟಾ ಬರುತ್ತೆ ಅಂತ ಅರ್ಥ ಅಲ್ಲಿ. ಮತ್ತೆ ಅಲ್ಲಿ ಸಕ್ಸೀಡ್ ಸಿಂಪಲ್ ಆಗಿದೆ ನೋಡಿ, ಇಲ್ಲಿ 5 ಆಗಿದೆ. ಮತ್ತೆ ಇಲ್ಲೂ ಬಂದ್ಬಿಟ್ಟು ಸಕ್ಸೀಡ್ ಅಂತ ಒಂದು ಬಂದಿರುತ್ತೆ, ಇಲ್ಲಿ ಬರುತ್ತೆ ಈಗ ಸದ್ಯಕ್ಕೆ. ನಾನು ಸರ್ ರಿಫ್ರೆಶ್ ಮಾಡ್ತೀನಿ, ಸಕ್ಸೀಡ್ ಅಂತ ಬರಬೇಕು. ಸಕ್ಸೀಡ್ ಅಂತ ಬಂತು. ನಾನು ಅವಾಗಲೇ ಇಲ್ಲಿ ಜಸ್ಟ್ 1 ನಿಮಿಷದಿಂದ ರನ್ ಮಾಡಿದೆ, ಏನು ಡೇಟಾ ಇರಲ್ಲ. ಇವಾಗ ರನ್ ಮಾಡಿದ್ರೆ ಡೇಟಾ ಬರಲೇಬೇಕು ನೋಡಿ. ಡೇಟಾ ಬಂದು ನಾನು 10 records ಅಷ್ಟೇ ಕೊಡ್ತಾ ಇರೋದು, 10 records ಇಲ್ಲ, ಮೋರ್ ದೆನ್ ಭಾಳ ಇದೆ. ಬೇಕಾದ್ರೆ ನಿಮಗೆ ತೋರಿಸ್ಬೇಕು ಅಂದರೆ ಅದು ಕೌಂಟ್ ಮಾಡಕ್ಕೆ ತೋರಿಸ್ತೀನಿ ಎಷ್ಟು ಬರುತ್ತೆ ಅಂತ. 7 lakh ಅರೌಂಡ್ ಬರುತ್ತೆ. 767 ಇದೆ ಡೇಟಾ. ಐ ಹೋಪ್ ಅರ್ಥ ಆಯ್ತು ತಗೊಳುತ್ತೆ ಈ ವಿಡಿಯೋ ಬಗ್ಗೆ ನಿಮಗೆ. ನಾನು ಇದನ್ನೆಲ್ಲ ಗಿಟಬಲ್ಲಿ ಹಾಕ್ತೀನಿ, ನಾನು ಅದರ ಲಿಂಕ್ನೂ ಕೂಡ ಶೇರ್ ಮಾಡ್ತೀನಿ. ಥ್ಯಾಂಕ್ ಯು.